ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನಿಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದು 13 ವಿಡಿಯೋ. ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಬಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ರೇಡಿಯೋ ಆಕ್ಟಿವ್ ಡಿಕೆ. ಸೊ ಈ ವಿಡಿಯೋದಲ್ಲೂ ಸಹ ನಾನು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಬಟ್ ರಿಲೇಟೆಡ್ ಟು ರೇಡಿಯೋ ಆಕ್ಟಿವ್ ಡಿಕೆ. ಸೊ ಇದರಲ್ಲಿ ಏನೇನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ ಇಂಟಿಗ್ರೇಟೆಡ್ ರೇಟ್ ಲಾ ವಿತ್ ರೆಸ್ಪೆಕ್ಟ್ ಟು ರೇಡಿಯೋ ಆಕ್ಟಿವ್ ಡಿಕೆ, ಹಾಗೇನೆ ಆಫ್ ಲೈಫ್ ವಿತ್ ರೆಸ್ಪೆಕ್ಟ್ ಟು ರೇಡಿಯೋ ಆಕ್ಟಿವ್ ಡಿಕೆ. ಅದರಲ್ಲಿ ಫಸ್ಟ್ ಒನ್ ತಗೋಣ, ಇಂಟಿಗ್ರೇಟೆಡ್ ರೇಟ್ ಲಾ ವಿತ್ ರೆಸ್ಪೆಕ್ಟ್ ಟು ರೇಡಿಯೋ ಆಕ್ಟಿವ್ ಡಿಕೆ. ಸೊ ಇಂಟಿಗ್ರೇಟೆಡ್ ರೇಟ್ ಲಾ ಅಥವಾ ರೇಟ್ ಈಕ್ವೇಷನ್ನ ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಅಥವಾ ಡೆರಿವ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ರೇಡಿಯೋ ಆಕ್ಟಿವ್ ಅಂತಂದರೆ ಏನು, ರೇಡಿಯೋ ಆಕ್ಟಿವ್ ಡಿಕೆ ಅಂತಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಜನರಲಾಗಿ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಆಟಮ್ಸನ್ನು ನಾನು ಇಲ್ಲಿ ಏನು ಮಾಡ್ತೀನಿ ಎಕ್ಸ್ ಅಂತ ತೊಗೊತೀನಿ. ಓಕೆ, ಸೊ ನಿಮ್ಗೆ ಗೊತ್ತೇ ಇದೆ ಒಂದು ಆಟಮ್ಸ್ ಅಂತಂದರೆ ಏನು, ಸೆಂಟ್ರಲಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಸುತ್ತ ಏನಾಗ್ತಾ ಇರುತ್ತೆ, ಎಲೆಕ್ಟ್ರಾನ್ ರಿವಲ್ವ್ ಆಗ್ತಾ ಇರುತ್ತೆ. ಸೊ ನ್ಯೂಕ್ಲಿಯಸಲ್ಲಿ ಏನಿರುತ್ತೆ ಅಂತಂದರೆ ನ್ಯೂಟ್ರಾನ್ಸ್ ಇರುತ್ತೆ ಮತ್ತು ಪ್ರೋಟಾನ್ಸ್ ಇರುತ್ತೆ. ನಂಬರ್ ಆಫ್ ನ್ಯೂಟ್ರಾನ್ಸು ನಂಬರ್ ಆಫ್ ಪ್ರೋಟಾನ್ಸನ್ನು ಆ್ಯಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, ಮಾಸ್ ನಂಬರ್ ಸಿಗುತ್ತೆ. ಈ ಮಾಸ್ ನಂಬರನ್ನು ಏನಂತ ರೆಪ್ರೆಸೆಂಟೆಡ್ ಮಾಡ್ತೀವಿ ನಾವು, ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ ನಂಬರ್ ಆಫ್ ಪ್ರೋಟಾನ್ಸನ್ನು ಏನಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು, ಅಟಾಮಿಕ್ ನಂಬರ್ ಅಂತಂದರೆ ಝೆಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಂಬರ್ ಆಫ್ ಪ್ರೋಟಾನ್ಸ್ ಇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಕೇಸ್ ಆಫ್ ಆಟಮ್. ಆಟಮ್ ತೊಗೊಂಡಾಗ ಏನಾಗುತ್ತೆ, ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇನ್ನು ಜನರಲ್ ಆಗಿ ಯಾವುದೇ ಒಂದು ರಿಯಾಕ್ಷನ್ಸ್ ತೊಗೊಂಡ್ರು ಸಹ ರಿಯಾಕ್ಷನ್ಸಲ್ಲಿ ಏನಾಗ್ತಾ ಇರುತ್ತೆ, ಒಂದು ಬಾಂಡ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಮತ್ತು ಬಾಂಡ್ ಬ್ರೋಕನ್ ಆಗ್ತಾ ಇರುತ್ತೆ. ಈ ಬಾಂಡ್ ಫಾರ್ಮೇಷನ್ ಬಾಂಡ್ ಬ್ರೋಕನ್ ಆಗಬೇಕಾದ್ರೆ ಎಲೆಕ್ಟ್ರಾನ್ ಇನ್ವಾಲ್ವ್ ಆಗಿರುತ್ತೆ. ಸೊ ಜನರಲ್ ಆಗಿ ಯಾವುದೇ ಒಂದು ರಿಯಾಕ್ಷನ್ಸ್ ತೊಗೊಂಡ್ರು ಎಲೆಕ್ಟ್ರಾನ್ಸ್ ಏನಾಗುತ್ತೆ ಒಂದು ಇಂಪಾರ್ಟೆಂಟ್ ರೋಲ್ನ ಅಲ್ಲಿ ಪ್ಲೇ ಮಾಡ್ತಾ ಇರುತ್ತೆ. ಬಟ್ ಇನ್ ದ ಕೇಸ್ ಆಫ್ ರೇಡಿಯೋ ಆಕ್ಟಿವ್ ಡಿಕೆ ತೊಗೊಂಡಾಗ ಏನು ಅಂತಂದರೆ ನ್ಯೂಕ್ಲಿಯಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು, ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ಯಾವ ಎಲಿಮೆಂಟ್ ಅಥವಾ ಆಟಮ್ ತೊಗೊಂಡಿದ್ದೋ ನಾವು, ಯಾವ ಎಲಿಮೆಂಟ್ ತೊಗೊಂಡಿದ್ದೋ ಎಕ್ಸ್ ಅಂತ, ಅದು ಏನಾಗಿರಬೇಕು ನೋಡಿ, ರೇಡಿಯೋ ಆಕ್ಟಿವ್ ಡಿಕೆಯಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಡಿಕೆ, ಇನ್ನೊಂದು ನ್ಯಾಚುರಲ್ ರೇಡಿಯೋ ಆಕ್ಟಿವ್ ಡಿಕೆ ಅಂತ. ನ್ಯಾಚುರಲ್ ರೇಡಿಯೋ ಆಕ್ಟಿವ್ ಡಿಕೆ ಆಗಬೇಕು ಅಂತಂದರೆ ನಾವು ತೊಗೊಂಡ್ರೆ ಅಂತ ಎಲಿಮೆಂಟ್ ಏನಾಗಿರಬೇಕು, ಅನ್ಸ್ಟೇಬಲ್ ಆಗಿರಬೇಕು. ಏನಾಗಿರಬೇಕು, ಇದು ಅನ್ಸ್ಟೇಬಲ್ ಆಗಿರಬೇಕು. ಸೊ ಸ್ಟೆಬಿಲಿಟಿಗೋಸ್ಕರ ಏನಾಗುತ್ತೆ, ಇದು ಅಂಡರ್ಗೋಸ್ ದ ಡಿಕೆ ಅಥವಾ ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಸೊ ಡಿಸ್ಇಂಟಿಗ್ರೇಷನ್ ಆಗಿ ನಮ್ಗೆ ಏನು ಸಿಗುತ್ತೆ ಅಂತಂದರೆ ನೋಡಿ, ಸೊ ಇದು ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಡಿಸ್ಇಂಟಿಗ್ರೇಷನ್ ಆಗಿ ನಮಗೆ ಒಂದು ಸ್ಟೇಬಲ್ ಎಲಿಮೆಂಟ್ ಫಾರ್ಮೇಷನ್ ಆಗುತ್ತೆ. ಈ ಸ್ಟೇಬಲ್ ಎಲಿಮೆಂಟ್ ಫಾರ್ಮೇಷನ್ ಆಗಬೇಕಾದ್ರೆ ಜೊತೆಗೆ ಏನಾಗುತ್ತೆ ಅಂತಂದರೆ ಒಂದು ಆಲ್ಫಾ ಬೀಟಾ ಪಾರ್ಟಿಕಲ್ಸ್ಗಳು, ಆಲ್ಫಾ ಅಥವಾ ಬೀಟಾ ಅಥವಾ ಗಾಮಾ ಪಾರ್ಟಿಕಲ್ಸ್ ಏನಾಗುತ್ತೆ ಅಂತಂದರೆ ಅಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಸೊ ದಿಸ್ ಆರ್ ಆ್ಯಕ್ಚುಲಿ ಇದೆಲ್ಲ ಪಾರ್ಟಿಕಲ್ಸ್ ರಿಲೀಸ್ ಆಗುತ್ತೆ. ಹಾಗಾದರೆ ರೇಡಿಯೋ ಆಕ್ಟಿವ್ ಡಿಕೆ ಅಂತಂದರೆ ಏನು ಅಂತಂದರೆ ಅನ್ಸ್ಟೇಬಲ್ ಆಗಿರೋಂಥ ಎಲಿಮೆಂಟು ಸ್ಟೇಬಲ್ ಆಗಿ ಕನ್ವರ್ಷನ್ ಆಗೋದ್ರ ಜೊತೆಗೆ ಕೆಲವು ಪಾರ್ಟಿಕಲ್ಸನ್ನು ಅದು ರಿಲೀಸ್ ಮಾಡಿದ್ರೆ ಅಂಥ ರಿಯಾಕ್ಷನ್ಸನ್ನು ನಾವೇನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಡಿಕೆ ಅಂತ ಕರಿತೀವಿ. ಓಕೆ, ಸೊ ಈ ರೇಡಿಯೋ ಆಕ್ಟಿವ್ ಡಿಕೆಲಿ ಏನು ಅನ್ಸ್ಟೇಬಲ್ ಎಲಿಮೆಂಟು ನಾವು ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡಿದ್ದು ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟು ಯಾವ ಪಾರ್ಟಿಕಲ್ಸ್ ರಿಲೀಸ್ ಆಯಿತು ಡ್ಯೂರಿಂಗ್ ದ ಡಿಕೆ ಅಥವಾ ಡಿಸ್ಇಂಟಿಗ್ರೇಷನ್, ದಟ್ ಪಾರ್ಟಿಕಲ್ ಇಸ್ ನೌನ್ ಆಸ್ ಆ್ಯಕ್ಚುಲಿ ಏನಂತ ಕರಿತೀವಿ, ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಅಂತ ಕರಿತೀವಿ ಅಥವಾ ರೇಡಿಯೋ ಆಕ್ಟಿವ್ ರೇಸ್ ಅಂತಲೂ ಕರಿತೀವಿ ನಾವು. ರೇಡಿಯೋ ಆಕ್ಟಿವ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಇಷ್ಟು ಅರ್ಥ ಆಯಿತು ಕಾನ್ಸೆಪ್ಟ್ ಅಂತ ಅನ್ಕೊತೀನಿ. ಇಲ್ಲಿ ನೋಡಿ, ನಾವು ಯಾವಾಗಲೂ ಜನರಲ್ ಆಗಿ ಏನು ಮಾಡ್ತಾಯಿದ್ದೋ, ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ರಿಯಾಕ್ಟೆಂಟನ್ನು ಕಾನ್ಸಂಟ್ರೇಷನಲ್ಲಿ ಕನ್ಸಿಡರ್ ಮಾಡ್ತಾಯಿದ್ದೋ. ಬಟ್ ಇಲ್ಲೇನು ಮಾಡಬೇಕು, ನಂಬರ್ ಆಫ್ ಆಟಮ್ಸ್ ಅಂತ ತೊಗೋಬೇಕು. ಇವಾಗ ಡಿಸ್ಇಂಟಿಗ್ರೇಷನ್ ಇನ್ನೂ ಆಗಿಲ್ಲ. ಡಿಸ್ಇಂಟಿಗ್ರೇಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆ ಟೈಮನ್ನು ನಾವೇನಂತ ತೊಗೊತೀವಿ, ಟಿ ಇಟ್ ಈಸ್ ಈಕ್ವಲ್ ಟು 0 ಟೈಮ್ ಅಂತ ತೊಗೊತೀವಿ. ಈ 0 ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ಆ ಆಟಮ್ಸನ್ನು ನಾನು N0 ಅಂತ ಕನ್ಸಿಡರ್ ಮಾಡ್ಕೊತೀನಿ. N0 ಅಂತ ಕನ್ಸಿಡರ್. ಡಿಸ್ಇಂಟಿಗ್ರೇಷನ್ ಸ್ಟಾರ್ಟ್ ಆಗಿಲ್ಲ. ಸೊ ಡಿಸ್ಇಂಟಿಗ್ರೇಷನ್ ಸ್ಟಾರ್ಟ್ ಆಗಿರೋಂಥ ಟೈಮು ಅಟ್ ಎನಿ ಮೂಮೆಂಟ್ಗೆ ಏನಂತ ತೊಗೊತೀವಿ, ಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಂಬರ್ ಆಫ್ ಆಟಮ್ಸ್ ಏನಿರುತ್ತೆ ಅಲ್ಲಿ ಆ ನಂಬರ್ ಆಫ್ ಆಟಮ್ಸನ್ನು ನಾನು ಎನ್ ಅಂತ ತೊಗೊತೀನಿ. ಓಕೆ, ಸೊ N0 ಅಂತಂದರೆ ಏನು, ಇನಿಷಿಯಲ್ ನಂಬರ್ ಆಫ್ ಆಟಮ್ಸ್. ಸೊ ಎನ್ ಅಂತಂದರೆ ಏನು, ನಂಬರ್ ಆಫ್ ಆಟಮ್ಸ್ ಅಟ್ ಎನಿ ಟೈಮ್ ಟಿ ಅಂತ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಡಿಸ್ಇಂಟಿಗ್ರೇಷನ್ ಆದಾಗ ನಮಗೆ ಎಕ್ಸ್ ನಂಬರ್ ಆಫ್ ಆಟಮ್ಸ್ ಏನಾಗುತ್ತೆ ಅಂತಂದರೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಆಗಾದರೆ ನಂಬರ್ ಆಫ್ ಆಟಮ್ಸ್ ಅಟ್ ಎನಿ ಟೈಮ್ ಟಿನ ನಾವು ಯಾವ ಥರ ಫೈಂಡ್ ಔಟ್ ಮಾಡ್ಬೋದು, N0 ಮೈನಸ್ ಎಕ್ಸ್ ಮಾಡಿದ್ರೆ ಏನು ಸಿಗುತ್ತೆ, ನನಗೆ ನಂಬರ್ ಆಫ್ ಆಟಮ್ಸ್ ಅಟ್ ಎನಿ ಟೈಮ್ ಟಿ ಸಿಗುತ್ತೆ. ಇದು ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಯಾವಾಗಲೂ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಬರಿಬೇಕಾದ್ರೆ ನಾವು ರೇಟ್ ಆಫ್ ದ ರಿಯಾಕ್ಷನ್ಸ್ ಬರಿಬೇಕಾದ್ರೆ 2 ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರಿತಾ ಇದ್ದೋ. ಒಂದೇನು ಅಂತಂದರೆ ಡಿಫ್ರೆನ್ಷಿಯೇಟ್ ರೇಟ್ ಲಾ.
ಓಕೆ. ಡಿಫ್ರೆನ್ಷಿಯೇಟ್ ರೇಟ್ ಲಾ ತೊಗೊಂಡಾಗ ಯಾವ ಥರ ಬರೀತಾ ಇದ್ದೋ ನಾವು? ಡಿಫ್ರೆನ್ಷಿಯೇಟ್ ರೇಟ್ ಲಾ ಮೀನ್ಸ್ ದಟ್ ಈಸ್ ಈಕ್ವಲ್ ರೇಟ್ ಆಫ್ ದ ರಿಯಾಕ್ಷನ್ಸ್ ಈಸ್ ಈಕ್ವಲ್ ಟು ದ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಆರ್ ಪ್ರಾಡಕ್ಟ್, ಯಾವುದಾದ್ರೂ ತೊಗೋಬೋದು, ಬೈ ಚೇಂಜ್ ಇನ್ ಟೈಮ್ ಅಂತ ತೊಗೊತಾ ಇದ್ದು. ನಾವಿಲ್ಲಿ ಏನು ಮಾಡೋಣ ಅಂತಂದರೆ, ಯಾವಾಗಲೂ ಈ ಫಸ್ಟ್ ಆರ್ಡರಲ್ಲಿ ಇಂಟಿಗ್ರೇಟೆಡ್ ರೇಟ್ ಈ ಲಾ ಅಥವಾ ರೇಟ್ ಈಕ್ವೇಷನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ನಾವು ತೊಗೊಳ್ಳೋದು ಏನೋ ರಿಯಾಕ್ಟೆಂಟನ್ನು ಕನ್ಸಿಡರ್ ಮಾಡ್ಕೊತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದರೆ ರೇಟ್, ಓಕೆ, ರೇಟ್ ಇಟ್ ಈಸ್ ಈಕ್ವಲ್ ಟು ರೇಟ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟನ್ನು ಡಿ ಎನ್ ಅಂತ ತೊಗೊತೀವಿ. ರಿಯಾಕ್ಟೆಂಟ್ ಏನಾಗುತ್ತೆ ಡಿಸ್ಇಂಟಿಗ್ರೇಟೆಡ್ ಆಗ್ತಾ ಆಗ್ತಾ ನಂಬರ್ ಆಫ್ ರಿಯಾಕ್ಟೆಂಟ್ ಡಿಕ್ರೀಸ್ ಆಗುತ್ತಾ ಇರೋದ್ರಿಂದ ಮೈನಸ್ ಅಂತ ತೊಗೊತೀನಿ ಬೈ ಚೇಂಜ್ ಇನ್ ಟೈಮ್ ಡಿ ಟಿ ಅಂತ ತೊಗೊಳ್ಳೋಣ. ಸೊ ನೆಕ್ಸ್ಟ್ ಏನು ಅಂತಂದರೆ ಸೇಮ್ ರೇಟ್, ಓಕೆ, ರೇಟ್ ಲಾ ವಿತ್ ರೆಸ್ಪೆಕ್ಟ್ ಏನು ತೊಗೊಂತೀವಿ? ಆರ್ಡರ್ ಆಫ್ ರಿಯಾಕ್ಷನ್ ತೊಗೊಂಡಾಗ ಇದನ್ನು ಯಾವ ಥರ ಬರಿತೀವಿ ಅಂತಂದರೆ ನಾವು ನೋಡಿ ರೇಟ್, ಓಕೆ, ಸೊ ರೇಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ, ಸೊ ಕಾನ್ಸಂಟ್ರೇಷನ್ ಅಂತ ತೊಗೊಂಡು ಇಲ್ಲೇ ಏನು ತೊಗೊತೀವಿ ಅಂತಂದರೆ ನಂಬರ್ ಆಫ್ ಆಟಮ್ಸ್ ಅಟ್ ಎನಿ ಟೈಮ್ ಟಿ, ಸೊ ಎನ್ ಅಂತ ತೊಗೊತೀವಿ. ಓಕೆ, ರೇಟ್ ಪ್ರಪೋರ್ಷನಲ್ ಟು ಎನ್ ಅಂತ ತೊಗೊತೀವಿ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ಪ್ರಪೋರ್ಷನಲ್ನ ತೆಗೆದುಬಿಡೋಣ. ನಾವು ತೆಗಿಬೇಕು ಅಂತಂದರೆ ಏನು ಮಾಡಬೇಕು? ರೇಟ್, ಓಕೆ, ದಟ್ ಈಸ್ ಈಕ್ವಲ್ ಟು ಇಲ್ಲಿ ಲ್ಯಾಂಬ್ಡಾ ಅಂತ ತೊಗೊತೀನಿ ನಾನು, ಲ್ಯಾಂಬ್ಡಾ ಎನ್. ಸೊ ಇಲ್ಲಿ ಲ್ಯಾಂಬ್ಡಾ ಅಂತಂದರೆ ಏನು ಅಂತಂದರೆ ಇಲ್ಲಿ ಸೊ ಡಿ ಕೆ ಕಾನ್ಸ್ಟೆಂಟ್ ಅಥವಾ ಡಿಸ್ಇಂಟಿಗ್ರೇಟೆಡ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ಲ್ಯಾಂಬ್ಡಾ ಅಂತಂದರೆ ಏನು? ಡಿಸ್ಇಂಟಿಗ್ರೇಟೆಡ್ ಕಾನ್ಸ್ಟೆಂಟ್ ಅಥವಾ ಡಿ ಕೆ ಕಾನ್ಸ್ಟೆಂಟ್ ಅಂತ ಅರ್ಥ. ಇವಾಗ ನೆಕ್ಸ್ಟು ಈಕ್ವೇಷನ್ ನಂಬರ್ 1 ಅಂತ ಇದನ್ನು ಕನ್ಸಿಡರ್ ಮಾಡಿಕೊಂಡು ನಾನು, ಸೊ ದಿಸ್ ಈಸ್ ಆ್ಯಕ್ಚುಲಿ ಇದನ್ನು ನಾನು 2 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತೇ ಇದೆ. ಸೊ ಫಸ್ಟ್ ಈಕ್ವೇಷನ್ ನಂಬರ್ 1 ಮತ್ತು ಈಕ್ವೇಷನ್ ನಂಬರ್ 2 ಎರಡೂ ಸಹ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ? ರೇಟ್ ಆಫ್ ದ ರಿಯಾಕ್ಷನ್ಸನ್ನೇ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅಲ್ಲಿಗೇನು ಅಂತಂದರೆ ಈಕ್ವೇಷನ್ ನಂಬರ್ 1 ಏನಾಗಿರುತ್ತೆ? ದಟ್ ಈಸ್ ಈಕ್ವಲ್ ಟು ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 1 ಈಕ್ವೇಷನ್ ನಂಬರ್ 2ಗೆ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಅಂದರೆ 1 ಅಂತಂದರೆ ಏನು? ಮೈನಸ್ ಡಿ ಎನ್ ಅಲ್ವಾ, ಮೈನಸ್ ಡಿ ಎನ್ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು 2 ಅಂತಂದರೆ ಏನು? ಲ್ಯಾಂಬ್ಡಾ ಎನ್ ಅಂತ ತೊಗೊತೀವಿ. ನೆಕ್ಸ್ಟ್ ಏನು ಮಾಡಬೇಕು ನಾವು? ಸೇಮ್ ಟರ್ಮ್ಸನ್ನು ಏನು ಮಾಡೋಣ? ಒಂದೇ ಕಡೆ ತೊಗೊಂಡು ಅದೇ ಥರ ಮೈನಸನ್ನು ಏನು ಮಾಡ್ತೀನಿ? ರೈಟ್ ಸೈಡ್ ತೊಗೊಂಡು ಹೊಟ್ಟೋಗ್ತೀನಿ ನಾನು. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ ಡಿ ಎನ್ ಬೈ ಏನಾಗುತ್ತೆ? ಸೊ ಈ ಎನ್ನನ್ನು ಲೆಫ್ಟಲ್ಲಿ ತೊಗೊತೀನಿ. ಅದೇ ಥರ ಮೈನಸನ್ನು ಏನು ಮಾಡೋಣ? ರೈಟು ತೊಗೊಳ್ಳೋಣ, ಲ್ಯಾಂಬ್ಡಾ ಬರ್ಕೋಣ, ಡಿ ಟಿನೂ ಸಹ ರೈಟಿಗೆ ಹೋಗುತ್ತೆ ಇಂಟು ಡಿ ಟಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಡಿ ತೆಗಿಬೇಕು ನಾನು. ಸೊ ಡಿ ತೆಗಿಬೇಕು ಅಂತಂದರೆ ಏನು ಮಾಡಬೇಕು? ಇಲ್ಲಿ ಇಂಟಿಗ್ರೇಟೆಡ್ ಮಾಡಬೇಕು. ಸೊ ಅದಕ್ಕೆ ಸಿಂಬಲ್ ಹಾಕೋಣ, ಇಂಟಿಗ್ರೇಟೆಡ್ ಸಿಂಬಲ್ ಹಾಕೊತೀನಿ. ನೆಕ್ಸ್ಟ್ ಏನು ಮಾಡಬೇಕು ನಾವು? ಡಿ ಎನ್ ಬೈ ಎನ್ನಾಗೆ ಬರ್ಕೊಳ್ಳಿ. ದಟ್ ಈಸ್ ಈಕ್ವಲ್ ಅಂತಂದ್ರೆ ಲ್ಯಾಂಬ್ಡಾ ಇಸ್ ಅ ಕಾನ್ಸ್ಟೆಂಟ್, ಡಿ ಕೆ ಕಾನ್ಸ್ಟೆಂಟ್ ಅಂತ ಕರಿತೀವಲ್ಲ, ಕಾನ್ಸ್ಟೆಂಟಿಗೆ ನಾವು ಇಂಟಿಗ್ರೇಷನ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾನೇನು ಮಾಡ್ತೀನಿ? ಮೈನಸ್ ಲ್ಯಾಂಬ್ಡಾನ ಹೊರಗಡೆ ತೆಗೆದುಬಿಡ್ತೀನಿ. ಡಿ ಟಿಗೆ ಏನೇನು ಮಾಡೋಣ ಅಂತಂದರೆ ನಾವು ಇಂಟಿಗ್ರೇಟೆಡ್ ಮಾಡೋಣ. ಸೊ ನೆಕ್ಸ್ಟ್ ಏನು ಅಂತಂದರೆ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಲಿಮಿಟ್ ತೊಗೋಬೇಕು. ಲಿಮಿಟ್ ತುಂಬ ಇಂಪಾರ್ಟೆಂಟ್ ರೋಲ್ ಇರುತ್ತೆ ಇಲ್ಲಿ ಲಿಮಿಟ್ಗೆ. ಸೊ ಇಲ್ಲೇನಾಗ್ತಾ ಇದೆ ಅಂತಂದರೆ N0 ರಿಯಾಕ್ಟೆಂಟ್ ತೊಗೊಂಡಾಗ ಏನಾಗ್ತಾ ಇತ್ತು? ನಂಬರ್ ಆಫ್ ಆಟಮ್ಸ್, ಇನಿಷಿಯಲ್ ನಂಬರ್ ಆಫ್ ಆಟಮ್ಸ್ ಏನಾಗ್ತಾ ಇತ್ತು? ಸೊ ಎನ್ ಆಗಿ ಚೇಂಜಸ್ ಆಗ್ತಾ ಇತ್ತು ಅಲ್ವಾ. ಸೊ ಅದೇ ಥರ ಟೈಮ್ ಏನಾಗ್ತಾ ಇತ್ತು? 0 ಇಂದ ಏನಾಗಿ ಚೇಂಜಸ್ ಆಯಿತು? ಟೈಮು ಟಿ ಆಗಿ ಚೇಂಜಸ್ ಆಯಿತು. ಇವಾಗ ಲೆಫ್ಟ್ ಸೈಡಲ್ಲಿ ಇರೋದನ್ನು ನಾನು ಲೋವರ್ ಲಿಮಿಟ್ ಅಂತ ಕನ್ಸಿಡರ್ ಮಾಡ್ತೀನಿ, ರೈಟ್ ಸೈಡಲ್ಲಿ ಇರೋದನ್ನು ಅಪ್ಪರ್ ಲಿಮಿಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇವಾಗ ಎನ್ಗೆ ತೊಗೊಂಡಾಗ ನಾನು ಲೋವರ್ ಲಿಮಿಟ್ ಏನು ಬರುತ್ತೆ ಅಂತಂದರೆ ನೋಡಿ, ಸೊ N0 ಬರುತ್ತೆ. ಹಾಗೆ ಅಪ್ಪರ್ ಲಿಮಿಟ್ ಏನು ಬರ್ಕೊತೀನಿ ನಾನು? ಎನ್ ಅಂತ ಬರ್ಕೊತೀನಿ. ಸೊ ನೆಕ್ಸ್ಟ್ ಬಂದಾಗ ಡಿ ಟಿ ಬಂದಾಗ ಲೋವರ್ ಲಿಮಿಟ್ 0 ಆಗುತ್ತೆ, ಅಪ್ಪರ್ ಲಿಮಿಟ್ ಏನಾಗುತ್ತೆ? ಇಲ್ಲಿ ಟಿ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೋಬೇಕಾಗಿರೋ ಕಾನ್ಸೆಪ್ಟ್ ಏನು ಅಂತಂದರೆ, ಸೊ ಇಂಟಿಗ್ರೇಟೆಡಲ್ಲಿ ಡಿ ಎಕ್ಸ್ ಬೈ ಎಕ್ಸ್ ಅಂತ ಇದ್ದರೆ ಅದನ್ನು ನಾವು ಯಾವ ಥರ ತೊಗೊತೀವಿ ಅಂತಂದರೆ ಎಲ್ ಎನ್ ಎಕ್ಸ್ ಅಂತ ತೊಗೊತೀವಿ. ಎಲ್ ಎನ್ ಅಂತಂದರೆ ನ್ಯಾಚುರಲ್ ಲಾಗರಿಥಮ್ಸ್ ಅಂತ. ಸೊ ಇಲ್ಲೇನಾಗುತ್ತೆ? ಎಕ್ಸ್ ಅಂತಂದರೆ ಏನು? ಎನ್ ಅಂತ ಇಲ್ಲಿ ಅರ್ಥ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಎಲ್ ಎನ್ ಅಂತ ಹಾಕ್ಕೊಳ್ಳಿ. ಸೊ ಎಲ್ ಎನ್ ಎನ್ ಅಂತ ಬರುತ್ತೆ ಇಲ್ಲಿ. ಓಕೆ, ಎಕ್ಸ್ ಏನೋ ಇಲ್ಲಿ ಎನ್ ಅಂತ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಲಿಮಿಟನ್ನು ಬರ್ಕೋಬೇಕು ನೀವು. ಲಿಮಿಟ್ ಏನಾಗಿರುತ್ತೆ? ಲೋವರ್ ಲಿಮಿಟ್ N0 ಇರುತ್ತೆ, ಅಪ್ಪರ್ ಲಿಮಿಟ್ ಏನಾಗಿರುತ್ತೆ? ಎನ್ ಇರುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾನು ಹಾಗೆ ಬರ್ಕೊಳ್ಳಿ, ಡಿ ಟಿ ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಟೆಡಲ್ಲಿ ಟಿ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತೀನಿ? ಟಿ ಅಂತ ತೊಗೊಳ್ಳಿ. ನೆಕ್ಸ್ಟ್ ಲೋವರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ ಏನು ಮಾಡಬೇಕು ನಾವು? ಟಿ ಅಂತ ತೊಗೋಬೇಕು. ಸೊ ನೆಕ್ಸ್ಟ್ ಏನು ಅಂತಂದರೆ ಯಾವಾಗಲೂ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ಅಪ್ಪರ್ ಲಿಮಿಟಿಂದ ಲೋವರ್ ಲಿಮಿಟ್ಗೆ, ಅಪ್ಪರ್ ಲಿಮಿಟಿಂದ ಲೋವರ್ ಲಿಮಿಟನ್ನು ನಾವು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂತಂದರೆ ಇಲ್ಲಿ ಎಲ್ ಎನ್, ಓಕೆ, ಅಪ್ಪರ್ ಲಿಮಿಟ್ ಎನ್ ಅಲ್ವಾ, ಎನ್ ಮೈನಸ್ ಎಲ್ ಎನ್ ಏನಾಗುತ್ತೆ? ಇಲ್ಲಿ N0 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ? ಮೈನಸ್ ಲ್ಯಾಂಬ್ಡಾ. ಸೊ ನೆಕ್ಸ್ಟ್ ಟಿ ಮೈನಸ್ 0 ಅಂತ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಇವಾಗ ಎಲ್ ಎನ್ನು ಎರಡರಲ್ಲೂ ಸಹ ಕಾಮನ್ ಆಗೇ ಇದೆ ಅಲ್ವಾ. ಸೊ ನಾನು ಎಲ್ ಎನ್ನ ಕಾಮನ್ ಆಗಿ ತೆಗೆದುಬಿಡ್ತೀನಿ. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಕಾನ್ಸೆಪ್ಟ್ ಏನು ಅಂತಂದರೆ ಎಲ್ ಎನ್ ಎ ಮೈನಸ್ ಎಲ್ ಎನ್ ಬಿ ಅಂತ ಇದ್ರದ್ದು ಏನಾಗುತ್ತೆ? ಎಲ್ ಎನ್ ಎ ಬೈ ಬಿ ಅಂತ ಆಗುತ್ತೆ. ಸೊ ಇಲ್ಲಿ ಎ ಅಂತಂದರೆ ಎನ್ನು, ಬಿ ಅಂತಂದರೆ ಎನ್ ನಾಟ್. ಸೊ ಅಲ್ಲಿ ಏನಾಗಿ ಕನ್ವರ್ಷನ್ ಆಗುತ್ತೆ ಇವಾಗ? ಎಲ್ ಎನ್ನು ಎನ್ ಬೈ ಎನ್ ನಾಟ್ ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಒಂದು ಎಕ್ಸ್ಪ್ರೆಷನ್ ಅಂತಲೇ ಹೇಳ್ಬೋದು. ಫಸ್ಟ್ ಎಕ್ಸ್ಪ್ರೆಷನ್ ಅಂತ ಹೇಳೋಣ ಇದನ್ನು. ಓಕೆ, ದಿಸ್ ಈಸ್ ವಿ ಆರ್ ಕನ್ಸಿಡರ್ ಆ್ಯಸ್ ಅನ್ ಫಸ್ಟ್ ಒನ್ ಅಂತ ಕನ್ಸಿಡರ್ ಮಾಡ್ಕೋಣ. ಸೊ ನೆಕ್ಸ್ಟ್ ಏನು ಅಂತಂದರೆ ಇಲ್ಲಿ ಮೈನಸ್ ಇದೆ ಅಲ್ವಾ, ಇದನ್ನು ಪ್ಲಸ್ ಮಾಡಬೇಕು ಅಂತಂದರೆ
ನ್ಯೂಮಿನೇಟರ್ ಡಿನಾಮಿನೇಟರ್ಗೆ ಹೋಗುತ್ತೆ, ಡಿನಾಮಿನೇಟರ್ ಏನಾಗುತ್ತೆ ಅಂತಂದರೆ ನ್ಯೂಮಿನೇಟರ್ಗೆ ಬರುತ್ತೆ ಅಂತಂದರೆ. ಸೊ n0/n ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ ಇಲ್ಲಿ ಲ್ಯಾಂಬ್ಡಾ ಟಿ ಆಗುತ್ತೆ. ಓಕೆ, ಇದು ಪಾಸಿಟಿವಲ್ಲಿ ಬೇಕು ಅಂತಂದರೆ ನಾವು ಎಕ್ಸ್ಪ್ರೆಷನ್ನ ಈ ಥರನೂ ಬರಿಬೋದು. ಇದನ್ನು ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು, ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನು, ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರಿಬೇಕು. ಅವಾಗ ಯಾವ ಥರ ಬರೆಯೋದು ಅಂತಂದರೆ ಈಕ್ವೇಷನ್ ನಂಬರ್ 1 ತೊಗೊಳ್ಳೋಣ ನಾವು. ಅವಾಗ 1 ತೊಗೊಂಡಾಗ ಏನಾಗಿ ಚೇಂಜ್ ಆಗುತ್ತೆ ನೋಡಿ, ಎಕ್ಸ್ಪೋನೆನ್ಷಿಯಲ್ಲು. ಓಕೆ, ಪವರ್ ಏನು ಬರೀತೀರಾ ಅಂತಂದರೆ n/n0 ದಟ್ ಈಸ್ ಈಕ್ವಲ್ ಟು ಮತ್ತೆ ಎಕ್ಸ್ಪೋನೆನ್ಷಿಯಲ್ ಮೈನಸ್ ಏನಾಗುತ್ತೆ ಲ್ಯಾಂಬ್ಡಾ ಟಿ ಅಂತ ಬರಿತೀವಿ. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ಕಾನ್ಸೆಪ್ಟ್ ಏನು ಅಂತಂದರೆ ಓಕೆ ಲ್ಯಾನ್ ಅಂತ ಇದ್ದು a/b ಅಂತ ಇದ್ದರೆ ಏನು ಬರುತ್ತೆ ಅಂತಂದರೆ ನಮಗೆ a/bನೇ ಬರುತ್ತೆ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ಅಲ್ಲಿಗೆ ನಮಗೆ ಇಲ್ಲಿ ಏನು ಬರುತ್ತೆ ಇಲ್ಲಿ, ಓಕೆ n/n0 ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ನ ಹಾಗೆ ಇಟ್ಕೊತೀವಿ ಮೈನಸ್ ಲ್ಯಾಂಬ್ಡಾ ಟಿ ಹಾಗೆ ಬರುತ್ತೆ. ಇದು ಎಕ್ಸ್ಪೋನೆನ್ಷಿಯಲ್ ಬರೆಯೋಕ್ಕೆ ನಾವು ಯೂಸ್ ಮಾಡೋ ಅಂಥ ಎಕ್ಸ್ಪ್ರೆಷನ್. ದಿಸ್ ಈಸ್ ಆ್ಯಕ್ಚುಲಿ ಇದನ್ನು ನಾವೇನು ಮಾಡೋಣ, ಥರ್ಡ್ ಅಂತ ತೊಗೊಳ್ಳೋಣ. ಓಕೆ, ಸೊ ಫಸ್ಟು ಸೆಕೆಂಡ್ ಥರ್ಡ್ 3 ಬಂತು. ಇವಾಗ ನೆಕ್ಸ್ಟ್ ಏನು ಅಂತಂದರೆ ಎಲ್ಲೆನಲ್ಲಿದೆ ಅಲ್ವಾ. ಸೊ ಎಲ್ಲೆನಲ್ಲಿ ತೊಗೊಂಡಿರೋದನ್ನು ನಾವಿವಾಗ ಲಾಗ್ ಬೇಸ್ 10 ಎಲ್ಲೇನಂತಂದರೆ ನ್ಯಾಚುರಲ್ ಲಾಗರಿಥಮ್ಸ್ ಇರೋದನ್ನು ಲಾಗ್ ಬೇಸ್ 10ಗೆ ಕನ್ವರ್ಷನ್ ಮಾಡಬೇಕು. ಈ ಥರ ಕನ್ವರ್ಷನ್ ಮಾಡಬೇಕು ಅಂತಂದರೆ 2.303 ಇಂಟು ಲಾಗ್ ಬೇಸ್ 10 ಅಂತ ತೊಗೋಬೇಕು ನಾವು. ಎಲ್ಲೇನು ತೆಗಿಬೇಕು, ಎಲ್ಲೇನು ಬದಲು ಏನು ಮಾಡಬೇಕು, 2.303 ಓಕೆ ಲಾಗ್ ಬೇಸ್ 10 ಅಂತ ತೊಗೋಬೇಕು. ಇವಾಗ ನಾನು ಸೆಕೆಂಡ್ ಎಕ್ಸ್ಪ್ರೆಷನ್ ಏನಿದೆ ಈ ಸೆಕೆಂಡ್ ಎಕ್ಸ್ಪ್ರೆಷನ್ಗೆ ನಾನು ಬರ್ಕೊಂಡು ಹೋಗ್ತೀನಿ. ಸೊ ಏನಾಗುತ್ತೆ ಇವಾಗ ಪಾಯಿಂಟು ಲ್ಯಾನ್ ತೆಗಿಬೇಕು. ಸೊ 2.303 ಬರ್ಕೊತೀನಿ ನಾನು. ಅದಾದಮೇಲೆ ಏನು ಮಾಡೋಣ ಅಂತಂದರೆ ಲಾಗ್ ಓಕೆ ಬೇಸ್ 10 ಮಾಡ್ಕೊಳ್ಳೋಣ. ನೆಕ್ಸ್ಟ್ ಏನಾಗುತ್ತೆ n0/n ಅಂತ ತೊಗೊತೀನಿ. ದಟ್ ಈಸ್ ಈಕ್ವಲ್ ಟು ಏನು ಬಂದಿತ್ತು ನಮಗೆ, ಲ್ಯಾಂಬ್ಡಾ ಟಿ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ನೆಕ್ಸ್ಟ್ ಎಕ್ಸ್ಪ್ರೆಷನ್. ಇದನ್ನು 4th ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಹೋಗೋಣ, ನನಗೆ ಬರೀ ಲ್ಯಾಂಬ್ಡಾ ಬೇಕು. ಸೊ ಲ್ಯಾಂಬ್ಡಾ ಬೇಕು ಅಂತಂದರೆ ಅವಾಗ ಏನು ಮಾಡಬೇಕು ನಾವಿವಾಗ, ಸೊ ಲ್ಯಾಂಬ್ಡಾ ಹಾಗೆ ಇಟ್ಕೊತೀನಿ ನಾನು. 2.303 ಹಾಗೆ ಬರ್ಕೊಳ್ಳೋಣ. ಇವಾಗ ಟಿ ಇಲ್ಲಿ ಬರೋದ್ರಿಂದ ಬೈ ಟಿ ಅಂತ ಆಗುತ್ತೆ. ನೆಕ್ಸ್ಟ್ ಲಾಗ್ ಬೇಸ್ 10 ಹಾಗೆ ಬರ್ಕೊಳ್ಳಿ. ಓಕೆ, n0 ಹಾಗೆ ಬರ್ಕೊಳ್ಳಿ, n ಹಾಗೆ ಬರ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ದ ನೆಕ್ಸ್ಟ್ ಎಕ್ಸ್ಪ್ರೆಷನ್. ಇದನ್ನು ನಾನು ಏನಂತ ಕನ್ಸಿಡರ್ ಮಾಡ್ಕೊತೀನಿ, 5 ಅಂತ ಕನ್ಸಿಡರ್ ಮಾಡ್ಕೊಂಡು ನೆಕ್ಸ್ಟು ನನಗೆ ಟಿ ಬೇಕು ಅಂದ್ಕೊಳ್ಳೋಣ. ಸೊ ಟಿ ಬೇಕು ಅಂತಂದರೆ ಅವಾಗ ಯಾವ ಥರ ಬರ್ಕೊತೀವಿ ಅಂತಂದರೆ ನೋಡಿ, ಟಿ ದಟ್ ಈಸ್ ಈಕ್ವಲ್ ಟು 2.303 ಬೈ ಏನಾಗುತ್ತೆ ಅಂತಂದರೆ ಲ್ಯಾಂಬ್ಡಾ. ಸೊ ನೆಕ್ಸ್ಟು ಲಾಗ್ ಬೇಸ್ 10 n0/n. ಓಕೆ, ಸೊ ನೆಕ್ಸ್ಟು ದಿಸ್ ಈಸ್ ಆ್ಯಕ್ಚುಲಿ ಇದೇನು 6th ಎಕ್ಸ್ಪ್ರೆಷನ್. ಸೊ ಟೋಟಲಾಗಿ 6 ಎಕ್ಸ್ಪ್ರೆಷನ್ ಬರಿಬೋದು ನಾವಿಲ್ಲಿ. ಸೊ ಇದನ್ನು ನಾನು ಇವಾಗ ಜನರಲಾಗಿ ನಾವು ಬರಿತಾ ಇದ್ದೀವಲ್ಲ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್, ಇದಕ್ಕೆ ಕಂಪೇರ್ ಮಾಡಿದಾಗ ಯಾವ ಥರ ಬರಿತಾ ಇದ್ದು ಅವಾಗ ಅಂತಂದರೆ ನೋಡಿ. ಸೊ ಟೀಗೆ ತೊಗೊತೀನಿ ನಾನು. ಟಿ ದಟ್ ಈಸ್ ಈಕ್ವಲ್ ಟು 2.303. ಓಕೆ, ನೆಕ್ಸ್ಟು ಲ್ಯಾಂಬ್ಡಾ ಬದಲು ಏನು ಮಾಡ್ತಾಯಿದ್ದು, ಕೆ ಬರಿತಾ ಇದ್ದು ಲಾಗ್ ಬೇಸ್ 10. ಸೊ ಇಲ್ಲಿ ಏನು ಮಾಡ್ತಾಯಿದ್ದು, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ ತೊಗೊತಾ ಇದ್ದು. ನೆಕ್ಸ್ಟು ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ. ನೋಡಿ ಏನೇನು ಚೇಂಜಸ್ ಇದೆ, ಲ್ಯಾಂಬ್ಡಾ ಬದಲು ಏನು ಮಾಡ್ತಾಯಿದ್ದು, ಕೆ ಯೂಸ್ ಮಾಡ್ತಾಯಿದ್ದು, n0 ಬದಲು r0 ಯೂಸ್ ಮಾಡ್ತಾಯಿದ್ದು, n ಬದಲು rt ಯೂಸ್ ಮಾಡ್ತಾಯಿದ್ದು. ಇಷ್ಟೇ ಡಿಫ್ರೆನ್ಷಿಯೇಟ್ ಇರೋದು ಎರಡು ಈಕ್ವೇಷನ್ಗೆ. ಸೊ ನೆಕ್ಸ್ಟ್ ಹೋಗೋಣ, ಆಫ್ ಲೈಫ್ ವಿತ್ ರೆಸ್ಪೆಕ್ಟ್ ಟು ರೇಡಿಯೋ ಆಕ್ಟಿವ್ ಡಿಕೆ ತೊಗೊತಾ ಇದ್ವಿ ಅಲ್ವಾ. ಸೊ ಆಫ್ ಲೈಫ್ ಅಂತಂದರೆ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಆಫ್ ದ ರಿಯಾಕ್ಷನ್ಸ್. ಆಫ್ ದ ರಿಯಾಕ್ಷನ್ಸ್ ಕಂಪ್ಲೀಟ್ ಮಾಡೋಕ್ಕೆ ಬೇಕಾಗಿರೋಂಥ ಟೈಮನ್ನ ನಾವು ಆಫ್ ಲೈಫ್ ಅಂತ ಕರಿತೀವಿ ನಾವು. ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಟಿ ತೊಗೊತಾ ಇದ್ವಲ್ಲ ನಾವು ಟೈಮ್ ಟಿ, ಅದು ಟಿ ಆಫ್ ಅಂತ ಆಗುತ್ತೆ. ಅಂದರೆ ಆಫ್ ದ ರಿಯಾಕ್ಷನ್ ಆಗೋಕ್ಕೆ ಎಷ್ಟು ಬೇಕು ಟೈಮ್, ಅದಕ್ಕೆ ಅಲ್ವಾ, ಅದಕ್ಕೆ ಟಿ 1/2 ಅಂತ ತೊಗೊತೀವಿ. ಅದೇ ಥರ ನೆಕ್ಸ್ಟು ದ ನಂಬರ್ ಆಫ್ ಆಟಮ್ಸ್ ಅಟ್ ಎನಿ ಟೈಮ್ ಟಿ ಇರುತ್ತಲ್ಲ, ಅದು ಏನಾಗಬೇಕು ಅಂತಂದರೆ ನನಗೆ ಇನಿಷಿಯಲ್ ನಂಬರ್ ಆಫ್ ಆಟಮ್ಸಲ್ಲಿ ಎಕ್ಸಾಕ್ಟಾಗಿ ಆಫ್ ಆಗಬೇಕು ಅಂತಂದರೆ ಇವಾಗ 100 ನಂಬರ್ ಆಫ್ ಆಟಮ್ಸ್ ಇನಿಷಿಯಲಾಗಿ ತೊಗೊಂಡೋಗಿದ್ರೆ ಎಕ್ಸಾಕ್ಟಾಗಿ 50 ಆಗಬೇಕು. 50 ಆಗಬೇಕು ಅಂತಂದರೆ ಏನು ಮಾಡ್ತೀವಿ, 100/2 ತೊಗೊತೀವಿ ಅಲ್ಲಪ್ಪ, ಅದೇ ಥರ n0/2 ತೊಗೋಬೇಕು. ಇದೆರಡು ಏನಿದೆ ಈ ವ್ಯಾಲ್ಯೂಸನ್ನು ಏನು ಮಾಡೋಣ ಅಂತಂದರೆ ಈಕ್ವೇಷನ್ ನಂಬರ್ 6 ಏನು ಬಂದಿತ್ತು ಈ ಈಕ್ವೇಷನ್ ನಂಬರ್ 6ಗೆ ಬರ್ಕೊಳ್ಳೋಣ. ಸೊ ಫಸ್ಟು ಈಕ್ವೇಷನನ್ನು ಹಾಗೆ ಬರ್ಕೊಬಿಡ್ತೀನಿ ನಾನು. ದಟ್ ಈಸ್ ಆ್ಯಕ್ಚುಲಿ ಟಿ ದಟ್ ಈಸ್ ಈಕ್ವಲ್ ಟು ಏನಿತ್ತು ನಮಗೆ 2.303. ಓಕೆ, ಸೊ ಲ್ಯಾಂಬ್ಡಾ ಬಂದಿತ್ತು. ನೆಕ್ಸ್ಟು ಲಾಗ್ ಅಂತ ಬರ್ಕೊತಾ ಇದ್ದೋ n0/n ಅಂತ ಇತ್ತು ಅಲ್ವಾ. ಸೊ ಇವಾಗ ಏನೇನು ಚೇಂಜಸ್ ಅಂತಂದರೆ ನೋಡಿ, ಸೊ ಟಿ ಇರೋ ಜಾಗದಲ್ಲಿ ಏನು ಮಾಡಬೇಕು ನಾನು, ಟಿ ಆಫ್ ಅಂತ ಬರ್ಕೊತೀನಿ. ನೆಕ್ಸ್ಟು 2.303 ಹಾಗೆ ಬರ್ಕೊತೀನಿ, ಲ್ಯಾಂಬ್ಡಾನು ಹಾಗೆ ಬರ್ಕೊತೀನಿ, ಲಾಗು ಹಾಗೆ ಬರ್ಕೊಳ್ಳೋಣ. ಸೊ ನೆಕ್ಸ್ಟು n0 ಹಾಗೆ ಬರ್ಕೊಳ್ಳೋಣ. ಇಲ್ಲಿ n ಅಂತ ಇದೆಯಲ್ಲ ಅದ್ರ ಬದಲು ಏನು ಮಾಡಬೇಕು, ಇಲ್ಲಿ n0/2 ಬರ್ಕೋಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ n0 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು ನಮ್ಗೆ ಏನು ಬರುತ್ತೆ ಅಲ್ಲಿಗೆ, ಟಿ 1/2 ದಟ್ ಈಸ್ ಈಕ್ವಲ್ ಟು 2.303. ಓಕೆ, ಲ್ಯಾಂಬ್ಡಾನು ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ ಲಾಗ್
2 ಆಗುತ್ತೆ. ಲಾಗ್ ಬೇಸ್ 10 ನೋಡಿ, ಬೇಸ್ 10 ಬರಿಬೇಕು, ಅದನ್ನು ಮರಿಬೇಡಿ. ಸೊ ಲಾಗ್ ಬೇಸ್ 10 2 ಅಂತಂದರೆ 0.3010 ವ್ಯಾಲ್ಯೂ. ಬೇಕಾದ್ರೆ ನೀವು ಲಾಗ್ ಟೇಬಲ್ ನೋಡ್ಕೋಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಇದು ಅಂತಂದರೆ ಟಿ ಆಫ್ ಹಾಗೆ ಬರ್ಕೊಳ್ಳಿ. ನೆಕ್ಸ್ಟು 2.303. ಓಕೆ, ಸೊ ಇಂಟು ಏನಾಗುತ್ತೆ ಇಲ್ಲಿ 0.3010 ಆಗುತ್ತೆ. ಸೊ ಬೈ ಲ್ಯಾಂಬ್ಡಾ. ಸೊ ಇದೆರಡನ್ನೂ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಟಿ ಆಫ್ ದಟ್ ಈಸ್ ಈಕ್ವಲ್ ಟು 0.693 ಬೈ ಲ್ಯಾಂಬ್ಡಾ ಬರುತ್ತೆ. ದಿಸ್ ಇಸ್ ದ ಆಫ್ ಲೈಫ್ ವಿತ್ ರೆಸ್ಪೆಕ್ಟ್ ಟು ರೇಡಿಯೋ ಆ್ಯಕ್ಟಿವ್ ಡಿಕೆ. ಓಕೆ, ಸೊ ದಿಸ್ ಈಕ್ವೇಷನ್. ಸೊ ಈ ಈಕ್ವೇಷನ್ನ ಜನರಲ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ಗೆ ಕಂಪೇರ್ ಮಾಡಿದಾಗ ಫಸ್ಟ್ ಆರ್ಡರ್ ರಿಯಾಕ್ಷನ್ಸಲ್ಲಿ ಏನು ತೊಗೊತಾ ಇದ್ದೋ T1/2 ದಟ್ ಈಸ್ ಈಕ್ವಲ್ ಟು 0.693. ಲ್ಯಾಂಬ್ಡಾ ಬದಲು ಏನು ಯೂಸ್ ಮಾಡ್ತಾ ಇದ್ದೋ ನೋಡಿ, ಸೇಮ್ ಇದೆ. ಲ್ಯಾಂಬ್ಡಾ ಬದಲು ಏನು ಯೂಸ್ ಮಾಡ್ತಾ ಇದ್ದೀವಿ, ಕೆ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ಎರಡೂ ಸಹ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.